ದೇವಸ್ಥಾನಕ್ಕೆ ನಾವು ಹೋಗುವಂಥ ಸಮಯದಲ್ಲಿ ನಮ್ಮ ಶರೀರ ಆಗತಕ್ಕಂಥದ್ದು ಶುದ್ಧಿಯನ್ನು ಮಾಡಿಕೊಳ್ಳೋದು ಅಂತ ಹೇಳಿದರೆ ಸ್ನಾನವನ್ನು ಮಾಡಿಕೊಂಡು ತದನಂತರದಲ್ಲಿ ಗೋಮೂತ್ರ ಇತ್ಯಾದಿಗಳನ್ನು ಸೇವನೆಯನ್ನು ಮಾಡಿಕೊಂಡ್ರೆ ಶರೀರದ ಒಳಭಾಗದಲ್ಲಿ ಕೂಡ ನಾವು ಶುದ್ಧತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು. ತದನಂತರದಲ್ಲಿ ತೊಳೆದ ಬಟ್ಟೆ, ಅದರಲ್ಲೂ ವಿಶೇಷವಾಗಿ ಲುಂಗಿ ಅಂತ ಕರೆಯುತ್ತೇವೆ ಅಥವಾ ಮುಂಡು ಅಂತ ಕರೆಯುತ್ತೇವೆ, ಆ ರೀತಿಯಾದಂತಹ ವಸ್ತ್ರವನ್ನು ನಾವು ಧರಿಸ್ಕೊಂಡು ತದನಂತರದಲ್ಲಿ ಸ್ತ್ರೀಯರು ಕೂಡ ಸೀರೆ ಇತ್ಯಾದಿಗಳನ್ನು ಹಾಗೂ ಚಿಕ್ಕ ಮಕ್ಕಳು ಸ್ಕರ್ಟು ಪಲ್ಕಗಳನ್ನು ಲಂಗಗಳನ್ನು ಹಾಗೂ ಚೂಡಿದಾರಗಳನ್ನು ಹಾಕ್ಕೊಂಡು ಹೋಗ್ತಕ್ಕಂಥದ್ದು. ವಿವಾಹ ಆಗಿರ್ತಕ್ಕಂಥವರು ಸೀರೆಯನ್ನು ಉಟ್ಕೊಂಡು ಹೋಗ್ತಕ್ಕಂಥದ್ದು. ಅನಂತರದಲ್ಲಿ ಹೋದ ನಂತರದಲ್ಲಿ ದೇವಾಲಯದ ದ್ವಾರ ಬಾಗಿಲು ಅಂತ ಕರೆಯುತ್ತೇವೆ. ವಾಸ್ತುವು ಒಳಗಡೆ ಇರ್ತದೆ. ಪ್ರಧಾನ ಬಾಗಿಲಿಗೆ ನಾವು ಮೊದಲಿಗೆ ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥದ್ದು. ಆನಂತರದಲ್ಲಿ ತಲೆಯನ್ನು ಬಾಗಿ ಒಳಗಡೆ ಪ್ರವೇಶ ಆಗತಕ್ಕಂಥದ್ದನ್ನು ನಾವು ಮಾಡತಕ್ಕಂಥದ್ದು. ಆನಂತರದಲ್ಲಿ ಪ್ರವೇಶವಾದ ನಂತರದಲ್ಲಿ ಸರಿಯಾಗಿ ದೇವರು ಕಾಣ್ತಾ ಇಲ್ಲ ಅಂತ ಹೇಳುವುದಾಗಿ ಸರಿಯಾಗಿ ದೇವರ ಎದುರುಗಡೆನೆ ನಿಲ್ತಕ್ಕಂಥದ್ದಲ್ಲ, ಸ್ವಲ್ಪ ಅಡ್ಡವಾಗಿ ನಿಲ್ತಕ್ಕಂಥದ್ದು. ಆನಂತರದಲ್ಲಿ ಕೈಯನ್ನು ಮುಗಿತಕ್ಕಂಥದ್ದು ಅಂತ ಹೇಳಿದರೆ ದೇವರಿಗೆ ಮೊಟ್ಟ ಮೊದಲಿಗೆ ನಮ್ಮ ಕಾಲು ಹೇಳ್ತಕ್ಕಂಥದ್ದು ಹೀಗೆ ಚಂದ್ರಾರ್ಕ ಮಂಡಲದ ರೀತಿಯಲ್ಲಿ ನಮ್ಮ ಕಾಲುಗಳನ್ನು ನಿಂತುಕೊಂಡು ಮೊದಲಿಗೆ ನಾವು ಹೀಗೆ ಅಡ್ಡ ಮುಖವನ್ನು ಹಾಕಿ ಆತನನ್ನು ಒಂದು ಸಮಯ ನೋಡಿಕೊಂಡು ಕೈಯನ್ನು ಹೀಗೆ ಮುಕ್ಕೊಂಡು ತದನಂತರದಲ್ಲಿ ನಾವು ಈ ಒಂದು ಸೂರ್ಯ ನಮಸ್ಕಾರ ಅಂತ ಹೇಳುವಂತಹ ರೀತಿಯಲ್ಲೇ ಸ್ವಲ್ಪ ಬದಲಾವಣೆ ಹೇಳ್ತಕ್ಕಂಥದ್ದು ಇರ್ತದೆ. ಆ ರೀತಿಯಲ್ಲಿ ಬಲಗಾಲನ್ನು ಮುಂದಕ್ಕೆ ಇಟ್ಟು ಕೈಗಳನ್ನು ಇಟ್ಟು ಎಡಗಾಲನ್ನು ಹಿಂದಕ್ಕೆ ಇಟ್ಟು ಈ ರೀತಿಯಲ್ಲಿ ಮಾಡಿಕೊಂಡು ಅನಂತರದಲ್ಲಿ ಹೀಗೆ ಕೈಯನ್ನು ಮುಕ್ಕೊಂಡು ಬಲಗಾಲನ್ನು ಈ ಕಡೆ ಇಟ್ಟು ಆನಂತರ ಒಂದು ಸೆಕೆಂಡಿನ ನಂತರದಲ್ಲಿ ಎಡಗಾಲನ್ನು ಹೀಗೆ ಇಟ್ಟು ನೆಲಕ್ಕೆ ತಾಗಿಸಿ ಅನಂತರದಲ್ಲಿ ಮುಖವನ್ನು ಬಲಭಾಗಕ್ಕೂ ಅನಂತರದಲ್ಲಿ ಎಡಭಾಗಕ್ಕೂ ಮಾಡಿ ಹಣೆಯನ್ನು ನೆಲಕ್ಕೆ ಚಾಚಿ ಕೈಗಳನ್ನು ಮುಂದಕ್ಕೆ ಇಟ್ಟು ನಂತರದಲ್ಲಿ ಹಿಂದಕ್ಕೆ ಇಟ್ಟು ಪುನಃ ಮತ್ತೆ ಯಥಾಸ್ಥಿತಿಗೆ ಬರ್ತಕ್ಕಂಥದ್ದು. ಆನಂತರದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ದೇವರನ್ನು ನಾವು ಸ್ಮರಣೆ ಮಾಡ್ತೇವೆ ಆ ದೇವರ ನಾಮವನ್ನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಅನಂತರದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು. ಗರ್ಭಗುಡಿಯ ಹಿಂಭಾಗದಲ್ಲಿ ಹೋಗಿ ದೇವರಿಗೆ ನಾವು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಆನಂತರದಲ್ಲಿ ಮತ್ತೆ ಪುನಃ ದೇವರ ಎದುರುಗಡೆಗೆ ಬಂದು ಪುನಃ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾದಂತಹದ್ದನ್ನು ಮಾಡಿದಾಗ ಹೆಚ್ಚಿದಂತಹ ಫಲವನ್ನು ಪರಮಾತ್ಮ ಕರುಣಿಸ್ತಾನೆ.